ಪ್ರೈಸ್ ಲಾರ್ಡ್. ನನ್ನ ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸೇರಿದವರಾಗಿ ಸಬ್ಬತ್ ದಿನದಂದು ದೇವರನ್ನು ಸ್ವಲ್ಪ ಸಮಯ ನಾವು ಆರಾಧನೆ ಮಾಡಕ್ಕೆ ಹೋಗೋಣ. ಎಷ್ಟು ಜನ ಹೇಳ್ತೀರಾ, ಸ್ವಾಮಿ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ, ತಂದೆಯಾದ ದೇವರೇ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ ಎಂಬುದಾಗಿ ಎಷ್ಟು ಜನ ಹೇಳೋದಕ್ಕೆ ಸಿದ್ಧರಾಗಿದ್ದೀರಾ? ಇರುವಂಥ ಜಾಗದಲ್ಲಿ ನಾವೆಲ್ಲರೂ ನಮ್ಮ ಅಂತರಾಳದಿಂದ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಕರ್ತನ ಇಷ್ಟು ದಿನಗಳ ಕಾಲ ನಮ್ಮನ್ನ ಕಣ್ಮನೆ ರೀತಿಯಂತೆ ನಮ್ಮನ್ನು ಕಾದಂತ ದೇವರೇ, ಅಪ್ಪ ನಿನಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಇರುವಾಗ ಏನು ಆನಂದ. ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಇರುವಾಗ ಏನು ಆನಂದ. ಮಹಿಮೆಯ ರಸ ನನ್ನೇಸು ರಾಜ, ಮಹಿಮೆಯ ರಸ ನನ್ನೇಸು ರಾಜ, ನಿಮಗೆ ಆರಾಧನೆ. ಎಲ್ಲ ಕನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ಎಲ್ಲ ಕನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ಎಷ್ಟು ಜನ ಹೇಳ್ತೀರ ಅಪ್ಪ ಆರಾಧನೆ? ಅಯ್ಯ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಎಷ್ಟು ಜನ ಹೇಳ್ತೀರಾ? ನನ್ನ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. Oh, thank you, Holy Spirit. We praise you, Master. ಕರ್ತನೆ, ಈ ಆರಾಧನೆಯ ದಿನದಲ್ಲಿ ಕರ್ತನೆ ನಾವು ನಿಮ್ಮನ್ನು ಆರಾಧನೆ ಮಾಡೋದಕ್ಕೆ ನೀವು ಕೊಟ್ಟಿರುವಂತಹ ಮಹೋಪಕಾರಕ್ಕೋಸ್ಕರವಾಗಿ ನಿನಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಿನಗೆ ವಂದನೆ ವಂದನೆ ಸ್ವಾಮಿ. ಓ ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಅಪ್ಪ
ನಿನಗೆ ವಂದನೆ 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 ಸ್ವಾಮಿ, ನಿನಗೆ ಕೃತಜ್ಞತೆಗಳು ಕರ್ತನೆ. ಅಪ್ಪ ನಿನ್ನನ್ನೇ ಕರ್ತನೆ ಕರೀತಾ ಇದ್ದೀವಿ ಕರ್ತನೆ. Holy Spirit, we praise you, Jesus. ഉമ്മയപ്പാന കുപ്പിടത്താസെ, ഉമ്മയപ്പാന കുപ്പിടവാ, ഉമ്മയപ്പാന കുപ്പിടത്താനാസെ, ഉമ്മയപ്പാന കുപ്പിടവാ, ഉമ്മയപ്പാന கூப்பிடுவேன், உம்மை அம்மானு கூப்பிடுவேன், உம்மை அப்பானு கூப்பிடுவேன், உம்மை அம்மானு கூப்பிடுவேன், இயேசு அப்பானு கூப்பிடத்தானா, உம்மை அப்பாட கூப்பிடவா. இத்தனை பேர் சொல்லுவீங்க, உம்மை அம்மான கூப்பிடத்தான் ஆசை, உம்மை அம்மான கூப்பிடவா. ஏசையா 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 Yesaya, 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 Sadakalamu nitone jivincheranu Yesaya, సదాకాలము నీతోనే జీవించెదను యేసయ్యా. ಆರಾಧನೆ ಪರಿಪೂರ್ಣವಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ಹೌದು ಸ್ವಾಮಿ, ನೀನು ಇದನ್ನು ನಿಮಗಿಂದ ಕೇಳ್ಕೊಡ್ತಾ ಇದ್ದಿಲ್ಲ. ಇದರಲ್ಲಿ ಬಂದಂಥ ಎಲ್ಲ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಇದ್ದೀವಿಲ್ಲ. ನೋಡುವಂಥ ಪ್ರತಿಯೊಬ್ಬೊಬ್ಬರಲ್ಲಿ ನಾವು ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ಕೃಪೆಯನ್ನು ಮಾಡಿ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ಒಂದು ದಿವಸದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳಬೇಕಾಗಿದೆ. ಕಾರಣ ಕಳೆದ 5 ದಿನಗಳ ಕಾಲ ದೇವರು ನನ್ನನ್ನು ನಿಮ್ಮನ್ನು ಕಣ್ಮಣಿಯಂತೆ ಕಾಪಾಡಿದ್ದಾನೆ. ಮಾತ್ರವಲ್ಲದೆ ನಾವಿರುವಂಥ ಸ್ಥಳಗಳಲ್ಲೇ ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಆತ ನಡೆಸಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರನ್ನು ಸ್ತುತಿಸಬೇಕಾಗಿದೆ. ನಾವೆಲ್ಲರೂ ಕೂಡ ನಮ್ಮ ಸಿರಿಗಳನ್ನು ಬಾಗಿದವರಾಗಿ ನಾವಿರುವಂಥ ಸ್ಥಳಗಳಲ್ಲಿ ಈ ಸಮಯದಲ್ಲಿ ದೇವರನ್ನು ನೋಡಿ ನಾವು ಪ್ರಾರ್ಥಿಸೋಣ. ದೇವರೇ, ಇವತ್ತು ನನ್ನೊಟ್ಟಿಗೆ ಮಾತಾಡು ಎಂಬುದಾಗಿ ನೀವು ಹೇಳ್ರಿ. ದೇವರೇ, ನನ್ನನ್ನು ಬಲಪಡಿಸು ಅಂತ ಹೇಳ್ರಿ. ನಾವ್ಯಾರು ಕೈ ಬಿಡಲ್ಪಟ್ಟವರೆಲ್ಲ, ನಮ್ಮೊಟ್ಟಿಗೆ ದೇವರಿದ್ದಾನೆ. ಅದನ್ನು ನೆನೆಸಿ ನಾವು ಪ್ರಾರ್ಥಿಸೋಣ. ತಂದೆಯಾದಂತಹ ಯೇಸು ಸ್ವಾಮಿ, ಅಪ್ಪ ದೇವರೇ, ಒಂದು ವೇಳೆಯಲ್ಲಿ ಕರ್ತನೆ ನಿಮ್ಮ ಸಮ್ಮುಖದಲ್ಲಿ ನಾವು ಕೂಡಿ ಬರುವಂತೆ ನೀನು ಮಾಡಿದಂಥ ಮೇಲುಗಳಿಗಾಗಿ ಉಪಕಾರಗಳಿಗಾಗಿ ಸ್ತೋತ್ರ ಹೇಳ್ತಿದ್ದೀವಿ. ಕಳೆದ ದಿನಮಾನಗಳಲ್ಲಿ ಕಾದಂಥ ದೇವರು, ನಮ್ಮನ್ನು ಸಂರಕ್ಷಿಸಿದಂಥ ದೇವರು ನಿನಗೆ ಸ್ತೋತ್ರ. ನಮ್ಮನ್ನೆಲ್ಲ ವ್ಯಾಧಿಗಳಿಂದ ಎಲ್ಲ ಬಿಕ್ಕಟ್ಟುಗಳಿಂದ ತಪ್ಪಿಸಿ ದೇವರೇ ಸುರಕ್ಷಿತಪಡಿಸಿ ನಡೆಸಿರುವುದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತಿದ್ದೀವಿ. ಈ ದಿವಸ ಕೂಡ ನಿಮ್ಮ ಸಾನ್ನಿಧ್ಯದಲ್ಲಿ ಬಂದು ಕರ್ತನೆ ನಾವೆಲ್ಲರೂ ಕೂಡಿದೇವರೇ ನಿಮ್ಮ ವಾಕ್ಯಗಳನ್ನು ಕೇಳಿ ಅಪ್ಪ, ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಅಪ್ಪ ನಾವು ಬಲಪಡಿಸಿಕೊಂಡವರಾಗಿ ನಮ್ಮನ್ನು ದೇವರೇ ನೀನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ ಹೇಳ್ತೀನಿ. ವಾಕ್ಯವು ಕರ್ತನೆ ಪ್ರತಿಯೊಬ್ಬರನ್ನು ದೇವರೇ ಅದು ಉಜ್ಜೀವಪಡಿಸೋದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ಕರ್ತನೆ ಪ್ರತಿಯೊಬ್ಬರನ್ನು ಕರ್ತನೆ ದೇವರೇ ಅಪ್ಪ ಚಿಗುರುವಂತೆ ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ನಿಮಿತ್ತವಾಗಿ ನಮ್ಮೆಲ್ಲರೂ ನಿನ್ನ ಆಶೀರ್ವದಿಸು. ಈ ವಾಕ್ಯಗಳು ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಅದು ಅಪ್ಪ ಹರ್ಷಾನಂದವನ್ನುಂಟು ಮಾಡಲಿ ಎಂಬುದಾಗಿ ನಾವು ಬಯಸ್ತಿದ್ದೀವಿ. ಈ ವಾಕ್ಯವನ್ನು ಆಶೀರ್ವದಿಸಿ ನಡೆಸ್ರಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿದ್ದೀವಿ ತಂದೆ, ಆಮೇನ್ ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಈಗ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 45ನೇ ಅಧ್ಯಾಯ 12ನೇ ವಚನ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈ ಸಮಯದಲ್ಲಿ. ಭೂಲೋಕವನ್ನು ಉಂಟು ಮಾಡಿದವನು ಅದರಲ್ಲಿನ
ಅದರಲ್ಲಿ ನಮ್ಮ ಮನುಷ್ಯರನ್ನು ಸೃಷ್ಟಿ ಮಾಡುವವನು ನಾನೇ. ನನ್ನ ಕೈಗಳು ಆಕಾಶ ಮಂಡಲವನ್ನು ಹರಡಿದವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆತನ ಈ ಭೂಲೋಕವನ್ನು ಉಂಟು ಮಾಡಿ ನಿನ್ನನ್ನು ನನ್ನನ್ನು ಅದರಲ್ಲಿ ಆಶೀರ್ವಾದವಾಗಿರಬೇಕೆಂಬುದಾಗಿ, ಆರೋಗ್ಯವಾಗಿರಬೇಕೆಂಬುದಾಗಿ, ಕ್ಷೇಮವಾಗಿರಬೇಕೆಂಬುದಾಗಿ ಆ ದೇವರು ನಮ್ಮನ್ನು ಆತನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದಿಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಸೃಷ್ಟಿ ಮಾಡಿ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವನ್ನು ಕ್ರಮವಾಗಿ ಆತನ ಉಂಟು ಮಾಡಿ ನಮಗೆ ಏನು ಅವಶ್ಯಕತೆಗಳಿದೆ, ಏನು ಬೇಕಾಗಿದೆ ಎಲ್ಲವನ್ನು ಕೂಡ ಈ ಭೂಮಿಯಲ್ಲಿ ದೇವರು ತಯಾರಿಸಿ ಉಂಟು ಮಾಡಿ ಅದು ಆದ ನಂತರ 2ನೇ ವಚನದಲ್ಲಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿ ಬೀಳುವ ಹಾಗೆ ನನ್ನನ್ನು ನೀನನ್ನು ಉಂಟು ಮಾಡಿ ಅದರ ಮೇಲೆ ತ್ವರೆಯಾಗಿ ಇರ್ರಿ ಎಂಬುದಾಗಿ, ನೀವು ದೊರೆತನ ಮಾಡ್ರಿ ಇದ್ರ ಮೇಲೆ ಅಂತೇಳಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಹಂಗಿದ್ರೆ ನೀನು ನಾನು ಅದನ್ನು ಅನುಭವಿಸಬೇಕಂದ್ರೆ ಕೆಲವರಿಗೆ ಅದು ಗೊತ್ತಿಲ್ಲ. ಹೇಗೆ ಇದನ್ನು ಅನುಭವಿಸಬೇಕು, ಹೇಗೆ ಪಡೆದುಕೊಳ್ಳಬೇಕು, ಹೇಗೆ ನಾವು ದೇವರ ಆಶೀರ್ವಾದದೊಟ್ಟಿಗೆ ನಡಿಬೇಕೆಂಬುದಾಗಿ ಗೊತ್ತಿಲ್ಲದ ಅವರು ಅನೇಕರು ಪರದಾಡುವವರಾಗಿದ್ದಾರೆ. ಆದರೆ ನೀನು ನಾನು ಹಾಗೇ ಇಲ್ಲ. ನನ್ನನ್ನು ನಿನ್ನನ್ನು ದೇವರು ಮೊದಲೇ ಆಶೀರ್ವದಿಸಿದ್ದಾರೆ. ದೇವರ ವಾಕ್ಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. ಅದಕ್ಕೆ ಈ ವಾಕ್ಯ ಹಾಗೆ ಹೇಳ್ತದೆ, ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿರುವ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ. ನನ್ನ ಕೈಗಳು ಆಕಾಶ ಮಂಡಲವನ್ನು ಹರಡಿದವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೂರ್ಯಚಂದ್ರನಿಗೂ ಅಪ್ಪಣೆ ಕೊಟ್ಟವನು ಆತನೇ, ಮತ್ತು ನಿನ್ನನ್ನು ನನ್ನನ್ನು ನಿರ್ಮಾಣ ಮಾಡಿ ಆಶೀರ್ವದಿಸಿದವನು ಆತನೇ. ನಿನ್ನ ನಾನು ಅಕ್ಷೇಮವಾಗಿರಬೇಕು, ಆರೋಗ್ಯವಾಗಿರಬೇಕು, ಆಶೀರ್ವಾದವಾಗಿರಬೇಕು ಎಂಬುದಾಗಿ ಬಯಸುವಂತಹ ದೇವರು ಆತನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮತ್ತೊಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೇಷಯ 44ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಒಂದು ಮಾತು ಇಲ್ಲಿ ಹೇಳಲ್ಪಟ್ಟಿದೆ. ಸುಂದರವಾದಂಥ ಒಂದು ಮಾತು, ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಂಗಿದ್ರೆ ನಿನ್ನನ್ನು ನನ್ನನ್ನು ಭಯಪಡಬೇಡ ಅಂತ ಹೇಳ್ತಿದ್ದಾರೆ ದೇವರು. ಇವತ್ತು ಯಾವುದೇ ವಿಷಯದಲ್ಲಿ ಭಯಪಡಬೇಕಾಗಿಲ್ಲ. ಒಂದು ವೇಳೆ ಕೊರೋನಾ ಇರಲಿ, ಒಂದು ವೇಳೆ ವ್ಯಾಧಿ ಇರಲಿ, ನಿನ್ನನ್ನು ನನ್ನನ್ನು ದೇವರು ಸಂರಕ್ಷಿಸುವಂತಹ ದೇವರಾಗಿದ್ದಾನೆ, ಕಾಯುವಂತಹ ದೇವರಾಗಿದ್ದಾನೆ, ನಡೆಸುವಂತಹ ದೇವರಾಗಿದ್ದಾನೆ. ಅದಕ್ಕೆ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನೀನು ಭಯಪಡಬೇಡ, ಭಯಪಡಬೇಡ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ಒಂದು ವೇಳೆ ನನ್ನ ಜೀವಿತ ಅಷ್ಟೇ ನನ್ನ ತೀರಾ ಮುಳುಗಿ ಹೋದರೆ ಎಂಬುದಾಗಿ ಹೇಳುವಾಗ ದೇವರು ನಿನ್ನ ಜೀವಿತದಲ್ಲಿ ಮಹತ್ವವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಅದನ್ನು ನೀನು ವಿಶ್ವಾಸಿಸಬೇಕು, ನೀನು ನಂಬಬೇಕು. ಕಾರಣ ನಿನ್ನನ್ನು ದೇವರು ಸದಾಕಾಲ ಕಾಯುವವನಾಗಿದ್ದಾನೆ. ಈ ವಾಕ್ಯ ಹಂಗೆ ಹೇಳ್ತದೆ, ನಿನ್ನನ್ನು ನಾನು ಸಮೃದ್ಧಿಗೊಳಿಸ್ತೀನಿ, ನಿನ್ನನ್ನು ನಾನು ನಡೆಸ್ತೀನಿ, ನಿನ್ನ ಸಂತಾನದವರಲ್ಲಿಯೂ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನೆಂಬುದಾಗಿ ದೇವರು ಹೇಳ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ದಿಕ್ಕೆಟ್ಟವರಲ್ಲ, ಆದರೆ ನಮ್ಮನ್ನು ದೇವರು ನಡೆಸುವಂಥವನಾಗಿದ್ದಾನೆ. ಅದಾದಮೇಲೆ 4ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲನ್ನು ನಡುವೆ ಬೆಳೆಯುವ ನಿರ್ವಂಚಿಗಳಂತೆ ವೃದ್ಧಿಯಾಗುವರೆ. ಹಾಲೆಲೂಯಾ. ನಿನ್ನನ್ನು ನನ್ನನ್ನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತಹ ಹಚ್ಚ ಹಸಿರಾದಂತಹ ವನಗಳಿಗೆ ಅಥವಾ ಆ ಒಂದು ಮರಕ್ಕೆ ಆತನು ಹೋಲಿಕೆ ಮಾಡಿದ್ದಾನೆ. ಯಾವಾಗಲೂ ನೀನು ಸಮೃದ್ಧಿಯಾಗಿರ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ವಾಕ್ಯ ಹಂಗೆ ಹೇಳ್ತದೆ ನೋಡ್ರಿ, ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನಿರ್ವಂಜಿಗಳಂತೆ ವೃದ್ಧಿ ಆಗುವವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗಿದ್ರೆ ದೇವರು ನಿನ್ನನ್ನು ನನ್ನನ್ನು ಆತನ ವೃದ್ಧಿಗೊಳಿಸುವಂತಹ ದೇವರಾಗಿದ್ದಾನೆ, ಆತನ ಆಶೀರ್ವದಿಸುವಂತಹ ದೇವರಾಗಿದ್ದಾನೆ, ಆತನ ಕ್ಷೇಮವನ್ನು ಬಯಸುವಂತಹ ದೇವರಾಗಿದ್ದಾನೆ, ಆರೋಗ್ಯಕರವಾಗಿ ನಡೆಸುವಂತಹ ದೇವರಾಗಿದ್ದಾನೆ. ಅಪೊಸ್ತಲರ ಪುಸ್ತಕದಲ್ಲಿ 13ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ದೇವರು ಒಂದು ಮಾತು ಅಲ್ಲಿ ಹೇಳಲ್ಪಟ್ಟಿದೆ. ಅಪೊಸ್ತಲರ ಪುಸ್ತಕದಲ್ಲಿ 13ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಅಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ಏನಂದರೆ ದೇವರು ಸ್ಪಷ್ಟವಾಗಿ ನಮಗೆ ಹೇಳುತ್ತಿದ್ದಾನೆ, ನಿನ್ನನ್ನು ನಾನು ಆಶೀರ್ವದಿಸುವಂತಹ ದೇವರೆಂಬುದಾಗಿ, ನಿನ್ನನ್ನು ನಾನು ನಡೆಸುವಂತಹ ದೇವರೆಂಬುದಾಗಿ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬರ್ನಾಬನ ಸೌಲರನ್ನು ಕರೆದು ಕೆಲಸಕ್ಕಾಗಿ ಅವರನ್ನು
ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ಒಬ್ಬೊಬ್ಬರನ್ನು ಆತನು ಕರೆದು ನೇಮಿಸುವಾಗ ಒಂದು ವೇಳೆ ಸಭೆಯಲ್ಲಿ ಕೆಲವರಿಗೆ ಒಬ್ಬರು ಹಾಡಾಡ್ಬೋದು, ಒಬ್ಬರು ಕಸ ಹೊಡಿಬೋದು, ಒಬ್ಬರು ಚೇರ್ ಹಾಕ್ಬೋದು, ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ದೇವರು ನೇಮಿಸಿದ್ದಾನಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಷ್ಟದಲ್ಲಿರೋರಿಗೆ ಪ್ರಾರ್ಥನೆ ಮಾಡುವಂಥದ್ದು ಒಂದು, ಅಥವಾ ಇನ್ನೊಬ್ಬರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಒಂದು ಕಾರ್ಯವನ್ನು, ಒಬ್ಬೊಬ್ಬರಿಗೆ ಒಂದೊಂದು ಅರ್ಹತೆಯನ್ನು ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ, ಸಭೆಯಲ್ಲಿರುವಂಥ ಸಭೆ ಮಕ್ಕಳಿಗೆ. ಹಂಗಿದ್ರೆ ನಮ್ಮನ್ನು ಆತನ ಸಾಧಾರಣವಾದಂಥ ಜನರೆಂಬುದಾಗಿ ಆತನು ನಮ್ಮನ್ನು ಬಿಡುವುದಿಲ್ಲ. ಆತನು ಒಬ್ಬೊಬ್ಬರಿಗೆ ಒಂದೊಂದು ವಿಷಯವನ್ನು ಕೊಟ್ಟು ಆಶೀರ್ವದಿಸುವಂತಹ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಅದೇ 44ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ಮಾತನ್ನು ದೇವರು ಹೇಳ್ತಿದ್ದಾನೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ, ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತಾ ಬಂದಿರುವವನು ನಿನ್ನ ವಿಮೋಚಕನಾಗಿದ್ದ ಯೆಹೋವನು ಈಗನ್ನುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ತಾಯಿ ಗರ್ಭದಲ್ಲಿ ಆತನು ರೂಪಿಸಿದಂಥ ದೇವರಾಗಿದ್ದಾನೆ. ಈ ವಾಕ್ಯದಲ್ಲಿ ಹಂಗೆ ಬರೆಯಲ್ಪಟ್ಟಿದೆ, ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತಾ ಬಂದಿರುವವನು ನಿನ್ನ ವಿಮೋಚಕನಾದ ಯೆಹೋವನು ಈಗನ್ನುತ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾನು ಸರ್ವ ಕಾರ್ಯಗಳು ಕರ್ತನಾದ ಯೆಹೋವನು, ನಾನೊಬ್ಬನೇ ಗಗನಮಂಡಲವನ್ನು ಹರಗಿ ಭೂಮಂಡಲವನ್ನು ವಿಸ್ತರಿಸುವನಾಗಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಇದರಲ್ಲಿ ಎಲ್ಲವನ್ನು ಆತನು ವಿಸ್ತರಿಸಿ ನಿನ್ನನ್ನು ನನ್ನನ್ನು ಆಶೀರ್ವದಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಇದನ್ನು ಹೊಂದಿಕೊಳ್ಳುವಂಥ ಒಂದು ಕಾರ್ಯಗಳು ನಿನ್ನಲ್ಲಿ ನನ್ನಲ್ಲಿ ಇರಬೇಕು. ಅದನ್ನು ತೆಗೆದುಕೊಳ್ಳಲಿಕ್ಕಾಗದೆ, ಅದನ್ನು ಹೊಂದಿಕೊಳ್ಳಲಿಕ್ಕಾಗದೆ, ಆ ಆಶೀರ್ವಾದಗಳಲ್ಲಿ ನಾವು ನಿರಂತರವಾಗಿ ನೆಲೆಯಾಗಿ ಇರಲಿಕ್ಕಾಗದ ರೀತಿಯಲ್ಲಿ ಕೆಲವರು ಪರಿತಪಿಸುವವರಾಗಿದ್ದಾರೆ. ಗೊತ್ತಿಲ್ಲ ಅವರಿಗೆ ದೇವರ ಸಾನ್ನಿಧ್ಯದಲ್ಲಿ ಯಾವ ರೀತಿಯಲ್ಲಿ ನಾವು ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕು, ದೇವರ ಸಾನ್ನಿಧ್ಯದಲ್ಲಿ ಆತನೊಟ್ಟಿಗೆ ನಾವು ಹೇಗೆ ನಡೀಬೇಕು, ಅಥವಾ ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಇತರರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಗೊತ್ತಿಲ್ಲದ ರೀತಿಯಲ್ಲಿ ಅವರು ಜೀವಿಸುವವರಾಗಿರ್ತಾರೆ. ಅದರ ಈ ವಾಕ್ಯ ಹೇಳ್ತದೆ, ನಿನ್ನನ್ನು ಗರ್ಭದಿಂದಲೂ ರೂಪಿಸ್ತಾ ಬಂದಿರುವವನು ನಿನ್ನ ವಿಮೋಚಕನಾದ ಯೆಹೋವನು ಈಗನ್ನುತ್ತಾನೆ. ನಾನೇ ಸರ್ವ ಕಾರ್ಯಕರ್ತನು ಯೆಹೋವನು, ನಾನೊಬ್ಬನೇ ಗಗನಮಂಡಲವನ್ನು ಹರಗಿ ಭೂಮಂಡಲವನ್ನು ವಿಸ್ತರಿಸುವವನಾಗಿದ್ದೀನಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ಸ್ಥಳಗಳಲ್ಲಿ ಆತನಿದ್ದಾನೆ. ಆತನೊಟ್ಟಿಗೆ ನಾವು ಜೀವಿಸುವಾಗ ನಾವು ಎಲ್ಲ ಅನುಭವಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ಹೇಳುತ್ತದೆ, 45ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಿದ್ದಾನೆ ದೇವರು, ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನು ಮಾತನ್ನು ಕೇಳಿರಿ. ಹಲ್ಲೆಲೂಯಾ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ಆ ದೇವಾದ ದೇವನ ಮಾತನ್ನೇನು ಮಾಡಬೇಕಂತೆ, ನಾವು ಕೇಳಬೇಕಂತೆ, ವಿಧೇಯರಾಗಿರಬೇಕಂತೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೀನು ನಾನು ವಿಧೇಯಳಾಗುವಾಗ ದೇವರು ನಿನ್ನನ್ನು ನನ್ನನ್ನು ಉನ್ನತಕ್ಕೆ ನಡೆಸುವಂತಹ ದೇವರಾಗಿದ್ದಾನೆಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಮಾತನ್ನು ಕೇಳಿದ ಆತನ ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದ್ದನು ಆತನೇ. ಹಲ್ಲೆಲೂಯಾ. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಮಾತ್ರವಲ್ಲ, ಆತನ ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. ನಿರ್ಮಿಸಿ ಸ್ಥಾಪಿಸಿ ಅದನ್ನು ಶೂನ್ಯ ಸ್ಥಾನವಾಗಿರಬಾರದೆಂದು ಸೃಷ್ಟಿಸಿದ ಜನ ನಿವಾಸಕ್ಕೋಸ್ಕರವಾಗಿ ರೂಪಿಸಿದ್ದಾನೆ. ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ ಆತನು ಇದನ್ನು ರೂಪಿಸಿದ್ದಾನೆ. ಆಮೆನ್. ರೂಪಿಸಿ ನಮಗೂ ನಿಮಗೂ ಆತನು ಕೊಟ್ಟಿದ್ದಾನೆ. ಎಲ್ಲರನ್ನೂ ಕೂಡ ಅದನ್ನು ಪಡೆದುಕೊಳ್ಳಬೇಕು, ಅದನ್ನು ಹೊಂದಿಕೊಳ್ಳಬೇಕು. ಅದರಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಅವನೆಲ್ಲ ಆಶೀರ್ವಾದಗಳಿಗೆ ಬಾಧ್ಯರಾಗಿ ಅರ್ಹರಾಗಿ ನಾವು ನಡಿಬೇಕೆಂಬುದಾಗಿ, ಹೊಂದಿಕೊಳ್ಳಬೇಕೆಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಈ ವಾಕ್ಯವನ್ನು ನಾವು ನಂಬಬೇಕು. ಈ ವಾಕ್ಯವನ್ನು ಕೀರ್ತನೆಗಳು 33ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 33 6ನೇ ವಚನದಲ್ಲಿ ಸುಂದರವಾದಂಥ ಒಂದು ಮಾತಲ್ಲಿದೆ ನೋಡ್ರಿ. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 33 6ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ ನೋಡ್ರಿ. ಅಲ್ಲಿ ಇದರಿಂದ ಭಕ್ತರೆಲ್ಲರೂ ಸಕಲದಲ್ಲಿಯೂ ನಿನ್ನನ್ನು ಪ್ರಾರ್ಥಿಸಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಭಕ್ತರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಇದರಿಂದ ಭಕ್ತರೆಲ್ಲರೂ ಸಕಲದಲ್ಲಿಯೂ ನಿನ್ನನ್ನು ಪ್ರಾರ್ಥಿಸಲಿ. ಆಮೆನ್. ಪ್ರಾರ್ಥಿಸುವಾಗ ದೇವರು ಮಹತ್ವವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರಾಗಿ ಅಲ್ಲ, ಆತನ ನಿನ್ನನ್ನು ನನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಅಲ್ಲಿ 8ನೇ ವಚನದಲ್ಲಿ ಹೇಳಲ್ಪಟ್ಟಿದೆ ಇನ್ನೊಂದು ಮಾತು ಏನಂದ್ರೆ, ಅಲ್ಲಿ ಸುಂದರವಾದಂಥ ಒಂದು ಮಾತಿದೆ. ಆ 8ನೇ ವಚನದಲ್ಲಿ ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ, ಆತನು
ಉನ್ನತವಾದಂಥ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವನ್ನು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದಲೇ ನಿರ್ಮಿತವಾಯಿತು. ಹಲ್ಲೆಲೂಯಾ. 33:6 ವಚನದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಕೂಡ ಆತನ ಶ್ವಾಸದಿಂದಲೇ ನಿರ್ಮಿತವಾಯಿತು. ಆಮೆನ್. ಹಲ್ಲೆಲೂಯಾ. 9ನೇ ವಚನದಲ್ಲಿ ಹೇಳುತ್ತದೆ, ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪಿತವಾಯಿತು. ಹಲ್ಲೆಲೂಯಾ. ಒಂದು ಮಾತು ಹೇಳಿದರೆ ಸಾಕು, ಎಲ್ಲವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು. ಆತನೊಂದು ಮಾತು ಹೇಳಿದರೆ ಸಾಕು, ವ್ಯಾಧಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಿದ್ರೆ ಈ ದೇವರ ವಾಕ್ಯದಲ್ಲಿ ಹೇಳಿರುವ ಹಾಗೆ ನಾವು ಆತನನ್ನು ನೋಡಬೇಕಾಗಿದೆ, ಆತನ ಸಹವಾಸದಲ್ಲಿ ನಾವು ನಡೀಬೇಕಾಗಿದೆ, ಆತನ ವಾಕ್ಯಕ್ಕನುಸಾರವಾಗಿ ನಾವು ನಡೀಬೇಕಾಗಿದೆ. ನಡೆಯುವಾಗ ದೇವರು ಆತನ ಉನ್ನತವಾದಂಥ ಕಾರ್ಯಗಳನ್ನು ನಿನಗೂ ನನಗೂ ಮಾಡಿರುವಂಥ ದೇವರಾಗಿದ್ದಾನೆ. ಈ ವಾಕ್ಯವನ್ನು ನಾವು ನಂಬಬೇಕಾಗಿದೆ. ಅದಾದಮೇಲೆ 44ನೇ ಯೆಶಾಯ 5ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ಅನ್ಯ ಜನರೆಲ್ಲರೂ ಒಬ್ಬನು ನನ್ನ ಯೆಹೋವನ ಭಕ್ತನು ಎಂದು ಹೇಳಿಕೊಳ್ಳುವನು, ಇನ್ನೊಬ್ಬನು ಯಾಕೋಬನು ಎನಿಸಿಕೊಳ್ಳುವನು, ಮತ್ತೊಬ್ಬನು ತನ್ನ ಕೈ ಮೇಲೆ ಯೆಹೋವನ ದಾಸನು ಎಂದು ಬರೆದುಕೊಂಡು. ಹಲ್ಲೆಲೂಯಾ. ಅವರು ಅಭಿಮಾನ ಪಡಿಸುವರಂತೆ ದೇವರ ಭಕ್ತನು ನಾನು ಅಂತೇಳಿ, ಅಥವಾ ದೇವರ ಹೆಸರನ್ನು ನಾನು ಹೇಳಿಕೊಳ್ಳುತ್ತೀನಿ ಎಂಬುದಾಗಿ ಬರೆಕೊಳ್ಳುವರೆಂಬ ಕಾರಣ ಏನಂದರೆ, ದೇವರು ನಿನ್ನನ್ನು ಆಶೀರ್ವದಿಸುವಾಗ, ದೇವರ ಸಮಕ್ಷೇಮದಲ್ಲಿ ನಿನ್ನನ್ನು ದೇವರು ನಡೆಸುವಾಗ ಆತನ ಉನ್ನತಕ್ಕೆ ನಿನ್ನನ್ನು ನಡೆಸುವಂತಹ ದೇವರಾಗಿದ್ದಾನೆ. ಈ ವಾಕ್ಯವನ್ನು ನಾನು ನಂಬಬೇಕು, ಈ ವಾಕ್ಯವನ್ನು ನಾನು ವಿಶ್ವಾಸಬೇಕು. ಅದಕ್ಕೆ ಅದರಲ್ಲಿ ಬರೆಯಲ್ಪಟ್ಟಿದೆ, ಯೆಶಾಯನ ಬರೆದ ಪ್ರವಾದಿ ಗ್ರಂಥ 44ನೇ ಅಧ್ಯಾಯ 2ನೇ ವಚನದಲ್ಲಿ, ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದ ನಿನಗೆ ಸಹಾಯ ಮಾಡುವವನಾದ ಯೆಹೋವನಿಗನ್ನುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನನ್ನು ಗರ್ಭದಲ್ಲಿ ಪಿಂಡವಾಗಿ ರೂಪಿಸುವಾಗಲೇ ನಿನ್ನನ್ನು ಹೇಗೆ ಮಾಡಬೇಕು, ಏನೆಲ್ಲ ಆಶೀರ್ವಾದದಲ್ಲಿ ಹೇಗೆಲ್ಲ ನಡೆಸಬೇಕೆಂಬುದಾಗಿ ಅನಾದಿಯಲ್ಲಿ ಆತನ ತೀರ್ಮಾನ ಮಾಡಿದ್ದಾನೆ. ಅದನ್ನು ಹೊಂದಿಕೊಳ್ಳಲಿಕ್ಕಾಗದ ರೀತಿಯಲ್ಲಿ ನಾವು ಪರಿತಾಪಿಸುವಂಥ ಜನರಾಗಿರ್ತಾರೆ ಕೆಲವರು. ಹಾಗಿದ್ರೆ ವಾಕ್ಯವನ್ನು ನಾವು ನಂಬಬೇಕು. ದೇವರೇ, ಇದನ್ನನುಸಾರವಾಗಿ ನನ್ನನ್ನು ನಡೆಸು, ನನ್ನನ್ನು ಆಶೀರ್ವದಿಸು ಎಂಬುದಾಗಿ. ಅಲ್ಲಿ ಇನ್ನೂ ಅನಂತರ ಬರೆಯಲ್ಪಟ್ಟಿದೆ, ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಯೇಶ್ವರನೇ, ಭಯಪಡಬೇಡ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿಯೂ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಹಾಗಿದ್ರೆ ನಿನ್ನನ್ನು ನನ್ನ ಆತನು ಪ್ರೀತಿಸುವಂತಹ ದೇವರಾಗಿದ್ದಾನೆ, ಸಂರಕ್ಷಿಸುವಂತಹ ದೇವರಾಗಿದ್ದಾನೆ. ಒಂದು ವೇಳೆ ನೀನು ವ್ಯಾಧಿ ನೋಡಿ ಭಯಪಡಬೇಕಾಗಿಲ್ಲ, ನಿನಗಿರುವಂಥ ಕಷ್ಟ ನೋಡಿ ಭಯಪಡಬೇಕಾಗಿಲ್ಲ. ದೇವರು ನಿನ್ನ ಜೊತೆಯಲ್ಲಿದ್ದಾನೆ, ನಿನ್ನ ಕುಟುಂಬದಲ್ಲಿದ್ದಾನೆ, ನಿನ್ನ ಕೆಲಸದ ಹತ್ರ ಇದ್ದಾನೆ. ಹಾಗಿದ್ರೆ ನೀನು ಒಬ್ಬಂಟಿಗಳಲ್ಲ, ದೇವರು ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರುವವನಾಗಿದ್ದಾನೆ. ಇದನ್ನು ನಂಬಬೇಕು, ಇದನ್ನು ವಿಶ್ವಾಸಬೇಕು. ನಂಬಿ ವಿಶ್ವಾಸಿಸಿ ಪ್ರಾರ್ಥಿಸಿ ನಿನ್ನ ದೇವರ ಜೊತೆಯಲ್ಲಿ ನಡೆಯುವಾಗ ದೇವರು ಮಹತ್ವವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯವನ್ನು ನೀವು ನಂಬಬೇಕಾಗಿದೆ. ನಾನು ನಿನ್ನ ವಾಕ್ಯವನ್ನು ನಂಬುವಾಗ ಮಹತ್ವವಾದಂಥ ಕಾರ್ಯಗಳು ದೇವರು ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಅದಕ್ಕೆ ಅಲ್ಲಿ ಹೇಳಲ್ಪಟ್ಟಿದೆ 3ನೇ ವಚನದಲ್ಲಿ, ಆತನು ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಅದಾದ್ಮೇಲೆ ಹೇಳ್ತಿದ್ದಾನೆ, ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲನ್ನು ನಡುವೆ ಬೆಳೆಯುವ ನಿರ್ವಂಜಿಗಳಂತೆ ವೃದ್ಧಿಯಾಗುವಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ ದೇವರು ವಾಗ್ದಾನವನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಇರುವಂತಹ ಆ ಒಂದು ಗಿಡಗಳ ಹಾಗೆ ಹಚ್ಚಸರಾಗಿ ಯಾವಾಗಲೂ ಆತನ ನಿನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ಕಷ್ಟಗಳು ಬರಬಹುದು, ಅದು ನಿರಂತರ ಇಲ್ಲ. ವೇದನೆ ಬರಬಹುದು, ಅದು ಶಾಶ್ವತ ಇಲ್ಲ. ಅದರ ಹಿಂದೆಗಡೆ ಒಂದು ದೊಡ್ಡ ಆನಂದವನ್ನು, ದೊಡ್ಡ ಬದಲಾವಣೆಯನ್ನು, ದೊಡ್ಡ ಸಂತೋಷವನ್ನು, ದೊಡ್ಡ ಆಶೀರ್ವಾದವನ್ನು ದೇವರು ನಿನಗೆ ನೀಡಲಿಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ದೇವರನ್ನು ನಂಬಿ ನಾವು ದೇವರಿಗೆ ಸ್ತೋತ್ರ ಹೇಳಿ ದೇವರ ಸಮಕ್ಷೇಮದಲ್ಲಿ ನಾವು ನಡೆಯುವಾಗ ಆತನು ಖಂಡಿತವಾಗಲೂ ನಿನ್ನನ್ನು ನನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಈ ವಾಕ್ಯವನ್ನು ನಾವು ನಂಬಬೇಕಾಗಿದೆ, ಈ ವಾಕ್ಯವನ್ನು ವಿಶ್ವಾಸಬೇಕಾಗಿದೆ. ವಾಕ್ಯವನ್ನು ವಿಶ್ವಾಸುವಾಗ ಖಂಡಿತವಾಗಲೂ ಆತನ ಆಶೀರ್ವದಿಸುತ್ತಾನೆ. ಅದಕ್ಕೆ ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಮತ್ತೊಂದು ವಾಕ್ಯದಲ್ಲಿ, ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತಾ ಬಂದಿರುವವನು ನಿನ್ನ ವಿಮೋಚಕನಾದ ಯೆಹೋವನಿಗನ್ನುತ್ತಾನೆ. ನಾನು ಸರ್ವ ಕಾರ್ಯಕರ್ತನು,
ಯೆಹೋವನು ನಾನೊಬ್ಬನೇ ಗಗನಮಂಡಲವನ್ನು ಹರಗಿ ಭೂಮಂಡಲವನ್ನು ವಿಸ್ತರಿಸುವನಾಗಿದ್ದೀನಿ. ಆಮೆನ್, ಹಲ್ಲೆಲೂಯ. ಆತನಿಗೆಲ್ಲ ಸಾಧ್ಯ. ನಿನ್ನನ್ನು ಹೇಗೆಲ್ಲ ಆತನ ರೂಪಿಸಲಿಕ್ಕೆ ಸಾಧ್ಯ ಉಂಟು. ನೀನು ಆತನನ್ನು ಮಾತ್ರ ವಿಶ್ವಾಸಬೇಕು, ಆತನನ್ನು ಮಾತ್ರ ನಂಬಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೀವಿ, ಯೇಸು ಸ್ವಾಮಿ ಅಲ್ಲಿ 38 ವರ್ಷಗಳ ದೇವರನ್ನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತಿದ್ದೀವಿ. 38 ವರ್ಷಗಳಿಂದ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ 8ನೇ ವಚನದಲ್ಲಿ 38 ವರ್ಷಗಳಿಂದ ಆ ಒಂದು ಆತನ ಹಾಸಿಗೆಯಲ್ಲಿ ಮಲಗಿದ್ದ, ಆತನ ಬೆತ್ಸದ ಕೊಳದ ಬಳಿಯಲ್ಲಿ ಆತನಿದ್ದಾನೆ. ಇರುವಂತಹ ಸ್ಥಳದಲ್ಲಿ ಸಮಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೋಗ್ತಿದ್ದಾನೆ. ಹೋಗಿ ಆ ಮನಸ್ಸನ್ನು ಕಂಡು ಕನಿಕರಪಟ್ಟು ಆತನೊಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭಿಸಿದ ಕೂಡಲೇ ಆತನು ಎಲ್ಲ ಆತನ ಜೀವಿತವನ್ನು ಕುರಿತು ಯೇಸು ಸ್ವಾಮಿಗೆ ಹೇಳ್ತಿದ್ದಾನೆ, ನನಗೆ ಯಾರು ಸಹಾಯ ಮಾಡೋರಿಲ್ಲ, ನನಗೆ ಯಾರು ನೆರವಿಲ್ಲ, ನನ್ನನ್ನು ಈ ನೀರು ಕೊಳದೊಳಗೆ ಇಳಿಸೋರು ಕೂಡ ಯಾರೂ ಇಲ್ಲ, ನನಗೆ ಯಾರು ಕೂಡ ಇಲ್ಲ ಎಂಬುದಾಗಿ. ಆದರೆ ಆ ಮನುಷ್ಯನಿಗೆ ಗೊತ್ತಿಲ್ಲ ಅಲ್ಲಿ ಬಂದಿರುವವರು ಯಾರು ಅಂತೇಳಿ. ಕೆಲವೊಮ್ಮೆ ಜನರಿಗೆ ಅದೇ ರೀತಿಯಾದಂಥ ಪರಿಸ್ಥಿತಿ, ತಾಪಿಸುವಂಥ ವೇದನೆಗಳು ಅವರಲ್ಲಿ ಇರುತ್ತೆ, ನಮಗೆ ಯಾರು ಇಲ್ಲ ಅಂತೇಳಿ. ಆದರೆ ದೇವರು ನಮ್ಮ ಬಳಿ ಇರುತ್ತಾನೆ, ನಮ್ಮನ್ನು ಬದಲಾವಣೆ ಮಾಡ್ತಾನೆ, ನಮ್ಮನ್ನು ಸ್ವಸ್ಥಪಡಿಸುತ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಮ್ಮೊಟ್ಟಿಗೆ ಆತನು ಮಹತ್ವವಾದಂಥ ಕಾರ್ಯಗಳು ಮಾಡಲಿಕ್ಕೆ ಸತ್ಯವುಳ್ಳ ದೇವರಾಗಿದ್ದಾನೆ ಎಂಬುದಾಗಿ ನೀನು ನಾನು ನಂಬಬೇಕು. ಹಾಗಿದ್ರೆ ಈ ವಾಕ್ಯವನ್ನು ನಂಬೋಣ, ಯೇಸು ಸ್ವಾಮಿಯನ್ನು ನಂಬೋಣ. ದೇವರು ನಿನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಈ ದಿವಸ ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದಕ್ಕೆ ನಡೆಸಲಿಕ್ಕಿದೆ. ನಿನ್ನನ್ನು, ನಿನ್ನ ಕೆಲಸವನ್ನು, ನಿನ್ನೆಲ್ಲ ವ್ಯವಸಾಯ ಕಾರ್ಯಗಳನ್ನು ಆತ ನಿನ್ನನ್ನು ಆಶೀರ್ವದಿಸಿ ನಡೆಸುವಂತಹ ದೇವರಾಗಿದ್ದಾನೆ. ಹಾಗಿದ್ರೆ ಈ ವಾಕ್ಯಗಳನ್ನು ನಂಬಿ ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಕೂಡ ಇದ್ದ ಸ್ಥಳಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ಕೆಲವು ನಿಮಿಷಗಳು ದೇವರೇ, ಈ ವಾಕ್ಯಗಳ ನಿಮಿತ್ತವಾಗಿ ನಮ್ಮನ್ನು ನೀನು ಆಶೀರ್ವದಿಸು ದೇವರೇ ಅಂತ ಹೇಳ್ರಿ. ದೇವರೇ, ಈ ವಾಕ್ಯ ನನ್ನನ್ನು ಆಶೀರ್ವದಿಸಲಿ, ನನ್ನ ಕುಟುಂಬವನ್ನು ಆಶೀರ್ವದಿಸಲಿ, ನನ್ನ ಕೆಲಸದ ಸ್ಥಳಗಳಲ್ಲಿ ನನ್ನನ್ನು ಆಶೀರ್ವದಿಸಲಿ, ನನ್ನ ಕುಟುಂಬದಲ್ಲಿರುವಂಥ ಎಲ್ಲ ಮಕ್ಕಳನ್ನು ದೇವರೇ ನೀವು ಆಶೀರ್ವದಿಸಲಿ ಅಂತ ಹೇಳ್ರಿ. ಈ ವಾಕ್ಯವನ್ನು ನಂಬಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಕರ್ತನಾದ ಯೇಸು ಸ್ವಾಮಿ, ಈ ಸುಂದರವಾದಂಥ ನಿಮ್ಮ ಮಾತುಗಳಿಗಾಗಿ ಸ್ತೋತ್ರ. ನೀವು ಬೆತ್ಸದ ಕೊಳೆಯದ ಬೆಳಗ್ಗೆ ಹೋಗಿ 38 ವರ್ಷಗಳಿಂದ ನಡಲಿಕ್ಕಾಗದೆ ಹೇಳಲಿಕ್ಕಾಗದಂತ ಇದ್ದಂಥ ವ್ಯಕ್ತಿಯನ್ನು ಕಂಡು ಕನಿಕರಪಟ್ಟು ದೇವರೇ ನಿನ್ನ ಹಾಸಿಗೆ ಹೊತ್ತುಕೊಂಡು ನಡೆ ಅಂತ ಹೇಳಿದ ದೇವರೇ, ನೀನು ಯಾವಾಗಲೂ ಮನುಷ್ಯರನ್ನು ನೋಡಿ ಪ್ರೀತಿಸುವಂತಹ ದೇವರಾಗಿದೆಯಾ. ಯೆಶಾಯನ ಬರೆದ ಪ್ರವಾದಿ ಗ್ರಂಥದಲ್ಲಿ ನಾವು ನೋಡಿದ್ವಿ, ನೀನು ಈ ಭೂಮಿಯನ್ನು ಇದರಲ್ಲಿರುವ ಸಮಸ್ತವನ್ನು ಶೂನ್ಯವಾಗಿರ್ಲಿಕ್ಕೆ ಸೃಷ್ಟಿ ಮಾಡಲಿಲ್ಲ, ಇದು ನಿನ್ನ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೋಸ್ಕರವಾಗಿ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ದೀವಿ ಸ್ವಾಮಿ. ದೇವರೇ, ಇನ್ನೊಂದು ಕಡೆ ವಾಕ್ಯದಲ್ಲಿ ನಾವು ನೋಡಿದ್ದೀವಿ ಸ್ವಾಮಿ, ಬರುಡಾದಂಥ ಭೂಮಿಯಲ್ಲಿ ನೀರಿನ ಕಾಲುವೆಗಳನ್ನು ಆರಿಸಿ ಅಲ್ಲಿ ಹಸಿರು ಹುಲ್ಲಿನ ಮಾರ್ಗದಲ್ಲಿ ನಿನ್ನ ಮಕ್ಕಳಾಗಿರುವಂಥ ಒಬ್ಬೊಬ್ಬರನ್ನು ನಿನ್ನ ಸಮೃದ್ಧಿಯಾಗಿ ಆಶೀರ್ವದಿಸೋ ದೇವರಂತೇಳಿ ಅಪ್ಪ ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ದೇವರೇ, ನಿನ್ನ ವಾಕ್ಯಗಳನ್ನು ಆಶೀರ್ವದಿಸು. ಕೇಳುವ ಒಬ್ಬೊಬ್ಬರನ್ನು ಕರ್ತನೆ ನಿನ್ನ ವಾಕ್ಯದಿಂದ ಅವರನ್ನು ಬಲಪಡಿಸು. ಒಂದು ವೇಳೆ ಬಲಹೀನ ಇದ್ದರೆ ಈ ವಾಕ್ಯ ಅವರನ್ನು ಮುಟ್ಟಿ ಸ್ವಸ್ಥಪಡಿಸಲಿ ದೇವರೇ. ದೇವರೇ, ನೀವು ಮುಟ್ಟಿ ಸ್ವಸ್ಥಪಡಿಸಲಿ ಸ್ವಾಮಿ. ಕರ್ತನೆ, ಅವರ ಮೇಲೆ ನಿಮ್ಮ ಪವಿತ್ರಾತ್ಮನ ಐಕ್ಯ ಅಭಿಷೇಕದಲ್ಲಿ ನಡೆಸು ಸ್ವಾಮಿ. ನಿಮಗೆ ಸ್ತೋತ್ರ. ವಿಶೇಷವಾಗಿ ದೇವರೇ, ಈ ಒಂದು ವೇಳೆಯಲ್ಲಿ ಕರ್ತನೆ ವಾಕ್ಯಗಳ ನಿಮಿತ್ತವಾಗಿ ಸ್ವಾಮಿ ನಿನ್ನ ಮಕ್ಕಳನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ವಾಕ್ಯದಿಂದ ಅವರನ್ನು ದೇವರೇ ನೀನು ಆಶೀರ್ವದಿಸು, ನಡೆಸು ದೇವರೇ, ಕಾಪಾಡು. ಮಾತಾಡೋದು ನಮ್ಮೆಲ್ಲರೂ ನಿನ್ನ ಕರುಗಳಲ್ಲಿ ಒಪ್ಪಿಸಿಕೊಟ್ಟು ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೀವಿ ತಂದೆ. ಆಮೇನ್, ಆಮೇನ್. ಕ್ರೈಸ್ತ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್.